ಗೋಲ್ಡ್ ಗುಡ್ ನ್ಯೂಸ್. ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ಜೊತೆಗೆ ಆಭರಣ ಪ್ರಿಯರಿಗಂತೂ ಇದು ಸಾಕಷ್ಟು ಖುಷಿಯ ವಿಚಾರ. ಅಮೆರಿಕ ಡಾಲರ್ಗಳ ಬೆಲೆ ಕುಸಿತ ಆದಲ್ಲಿ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ. ಅಂದ್ರೆ ಫೆಡರಲ್ ಬ್ಯಾಂಕ್ ನಲ್ಲಿ ಬಡ್ಡಿ ದರ ಏನಾದ್ರೂ ಕಮ್ಮಿ ಆದ್ರೆ ಕೂಡ ಖಂಡಿತವಾಗ್ಲೂ ಕೂಡ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ. ಎಲ್ಲ ಚಿನ್ನದ ಅಂಗಡಿಗೆ ಓಡೋಗಿ ಫಸ್ಟ್ ನಾನು ಇವತ್ತೇನು ಕೂಡಿಟ್ಟಿದ್ದೀನಿ ಅದೆಲ್ಲ ದುಡ್ಡು ಹಾಕಿ ಚಿನ್ನನ ತಗೊಳ್ತೀನಿ ಅನ್ನುವಂತ ಒಂದು ಇಚ್ಛೆಯನ್ನ ಮಹಿಳೆಯರು ಮಾಡ್ತಾರೆ. ಕಳೆದ ಈ 3 ದಿನಗಳಿಂದ ಚಿನ್ನದ ಬೆಲೆ ಕಮ್ಮಿ ಆಗಿರೋದು ಸಾಕಷ್ಟು ಜನರಿಗೆ ಖುಷಿಯನ್ನ ತಂದಿದೆ. ಸಾಕಷ್ಟು ಜನರ ಮನಸ್ಸಿನಲ್ಲಿ ಮುಖದಲ್ಲಿ ಖುಷಿ ಜೊತೆಗೆ ಸಂತೋಷವನ್ನು ಕೂಡ ತಂದು ಕೊಟ್ಟಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಜನಶ್ರೀ ನ್ಯೂಸ್. ನಾನು ಭುವನ. ಎಸ್, ಗೋಲ್ಡ್ ಗುಡ್ ನ್ಯೂಸ್. ಏನಪ್ಪಾ ಗೋಲ್ಡ್ ಗುಡ್ ನ್ಯೂಸ್ ಅಂತ ಇದ್ದೀರಾ? ಈ ಕಳೆದ ದಿನಗಳಿಂದ ಚಿನ್ನದ ಬೆಲೆ ಇಳಿಕೆಯತ್ತ ಸಾಗ್ತಾ ಇದೆ. ಅಷ್ಟಕ್ಕೂ ಈಗ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೊತೆಗೆ ಭಾರತದಲ್ಲಿ ಏನಾದ್ರೂ ಚಿನ್ನದ ದರ ಇಳಿಕೆ ಆಗುತ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ರೇಟ್ ಕುಸಿಯುತ್ತಾ? ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಇದು ಜನಸಾಮಾನ್ಯರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ 1 ಲಕ್ಷ ರೂಪಾಯಿ ಗಡಿಯನ್ನ ದಾಟಿದಂತ ಚಿನ್ನ ಇದೀಗ ನಿಧಾನವಾಗಿ ಇಳಿಕೆ ಆಗ್ತಾ ಇದೆ. ವಿಶೇಷ ಅಂದ್ರೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಆರಂಭಗೊಂಡ ಬಳಿಕವೇ ಹಂತ ಹಂತವಾಗಿ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ. ಇದೀಗ ಯುದ್ಧ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಚಿನ್ನದ ಬೆಲೆಯಲ್ಲೂ ಕೂಡ ಭಾರಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧದಿಂದ ಈಗ ಚಿನ್ನದ ರೇಟ್ ಇನ್ನಷ್ಟು ಕೂಡ ಕುಸಿತವಾಗುತ್ತಾ? ಚಿನ್ನದ ರೇಟು ಸಾಕಷ್ಟು ಇನ್ನು ಬದಲಾವಣೆ ಆಗುತ್ತಾ? ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚಿನ್ನದ ಬೆಲೆ ಕುಸಿತವಾಗುತ್ತಾ? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಹಲವು ಬೆಲೆಗಳ ಏರಿಕೆ ಬಿಸಿ ಈಗಾಗಲೇ ನಮಗೆ ಶುರುವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನೋಡೋದಾದ್ರೆ ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಈ ರೀತಿಯಾಗಿ ಹಲವು ಬೇಡಿಕೆಗಳು ಏನಿದೆ, ಬೆಲೆಗಳು ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಆದ್ರೆ ಚಿನ್ನದ ಬೆಲೆ ಮಾತ್ರ ಕುಸಿತವಾಗ್ತಾ ಇದೆ. ಇದು ನಿಜಕ್ಕೂ ಎಲ್ರಿಗೂ ಕೂಡ ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಮಹಿಳೆಯರಿಗೂ ಜೊತೆಗೆ ಆಭರಣ ಪ್ರಿಯರಿಗಂತೂ ಇದು ಸಾಕಷ್ಟು ಖುಷಿಯ ವಿಚಾರ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಚಿನ್ನದ ದರ ನಿಜವಾಗಿಯೂ ಇಳಿಕೆ ಆಗ್ತಾ ಇದೆಯಾ? ಕೈಗೆಟುಕುವ ಬೆಲೆಯಲ್ಲಿ ನಮ್ಗೆ ಲಭ್ಯವಾಗುತ್ತಾ ಅನ್ನುವಂತ ಪ್ರಶ್ನೆಗಳು ಇದೀಗ ನಿಮ್ಗೆ ಕಾಡ್ತಾ ಇರಬಹುದು. ಆದ್ರೆ ಇರಾನ್ ಮತ್ತೆ ಇಸ್ರೇಲ್ ಯುದ್ಧದಿಂದ ತೈಲ ಬೆಲೆ ಹೆಚ್ಚಳವಾಗ್ತಾ ಇದೆ. ಇಕ್ವಿಟಿ ಮಾರ್ಕೆಟ್ ನಲ್ಲಿ ತಲ್ಲಣ ಸೇರಿದಂತೆ ಹಲವು ಬದಲಾವಣೆ ಕೂಡ ಆಗ್ತಾ ಇದೆ. ಆದ್ರೆ ಚಿನ್ನದ ಮಾರುಕಟ್ಟೆಗೆ ಯಾವುದೇ ಆತಂಕ ಎದುರಾಗಿಲ್ಲ. ಅಂದ್ರೆ ಬದಲಾಗಿ ಇಲ್ಲಿ ಚಿನ್ನ ಮಾರುಕಟ್ಟೆಯಲ್ಲಿ ಬೆಲೆ ಏನಿದೆ ಅಂದ್ರೆ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಇಳಿಕೆ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಈ ಯುದ್ಧದಿಂದ ಆಗ್ತಾ ಇರುವಂತ ಪರಿಣಾಮ. ಅಮೆರಿಕನ್ ಡಾಲರ್ ಮೇಲೆ ಇದುವರೆಗೂ ಯಾವುದೇ ಕೂಡ ಪರಿಣಾಮ ಬೀರಿಲ್ಲ. ಸಪೋಸ್ ಏನಾದ್ರೂ ಅಮೆರಿಕನ್ ಡಾಲರ್ ಮೇಲೆ ಬೆಲೆ ಏನಾದ್ರೂ ಅಂದ್ರೆ ಪರಿಣಾಮ ಬಿದ್ದಲ್ಲಿ, ಬೆಲೆ ಕಮ್ಮಿ ಆದಲ್ಲಿ ಸದ್ಯ ಚಿನ್ನದ ರೇಟ್ ಕೂಡ ಕಮ್ಮಿ ಆಗುತ್ತೆ. ಇಷ್ಟೇ ಅಲ್ಲ, ಸದ್ಯ ಎಲ್ಲರ ಚಿತ್ತ ಕೂಡ ಇದೀಗ ಡೊನಾಲ್ಡ್ ಟ್ರಂಪ್ ಕಡೆಗೆ ಇದೆ. ಡೊನಾಲ್ಡ್ ಟ್ರಂಪ್ ಯಾವ ರೀತಿಯಾಗಿ ತೆರಿಗೆ ನೀತಿಯನ್ನ ಮತ್ತೆ ಹೊಸದಾಗಿ ತರ್ತಾರೆ, ಈಗಾಗಲೇ ಮಂಗಳವಾರದ ಒಳಗೆ ಅಂದ್ರೆ ಈ ವಾರದ ಒಳಗೆ ಒಂದು ತೆರಿಗೆ ನೀತಿಯನ್ನ ತರೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಏನಾದ್ರೂ ತೆರಿಗೆ ನೀತಿಯನ್ನ ಬದಲಾವಣೆ ಮಾಡಿದಲ್ಲಿ ಅಲ್ಲಿ ಅಮೆರಿಕ ಡಾಲರ್ಗಳ ಬೆಲೆ ಕುಸಿತ ಆದಲ್ಲಿ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ. ಜೊತೆಗೆ ಫೆಡರಲ್ ಬ್ಯಾಂಕ್ ಏನಿದೆ, ಆ ಬ್ಯಾಂಕ್ ನ ಬಡ್ಡಿ ದರದ ಮೇಲೂ ಕೂಡ ಚಿನ್ನದ ಬೆಲೆ ನಿಂತಿರುತ್ತೆ. ಅಂದ್ರೆ ಫೆಡರಲ್ ಬ್ಯಾಂಕ್ ನಲ್ಲಿ ಬಡ್ಡಿ ದರ ಏನಾದ್ರೂ ಕಮ್ಮಿ ಆದ್ರೆ ಕೂಡ ನಮ್ಗೆ ಚಿನ್ನದ ಬೆಲೆ ಕೂಡ ಇಲ್ಲಿ ಕಮ್ಮಿ ಆಗುತ್ತೆ. ಆದ್ರೆ ಮತ್ತೊಂದ್ ಕಡೆ ಅಮೆರಿಕ ಮತ್ತೆ ಚೀನಾ ಹಾಗೂ ರಷ್ಯಾ ಏನಿದೆ, ಇದರಲ್ಲೂ ಕೂಡ ಸಣ್ಣ ಬದಲಾವಣೆ ಆದ್ರೆ, ಅಮೆರಿಕ ಮತ್ತೆ ಚೀನಾ, ರಷ್ಯಾ ಈ ರಾಷ್ಟ್ರಗಳಲ್ಲಿ ಸಣ್ಣ ಬದಲಾವಣೆ ಆದ್ರೂ ಕೂಡ ಚಿನ್ನದ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಇದುವರೆಗೂ ಕೂಡ ಇಸ್ರೇಲ್ ಮತ್ತೆ ಇರಾನ್ ಯುದ್ಧದಲ್ಲಿ ಚಿನ್ನದ ಮೇಲೆ ಸಾಕಷ್ಟು ಪರಿಣಾಮ ಬೀರಿಲ್ಲ. ಜೊತೆಗೆ ಡಾಲರ್ ಬೆಲೆ ಕೂಡ ಯಾವುದೇ ರೀತಿಯಾಗಿ ಅಷ್ಟೊಂದು ನಮಗೆ ವ್ಯತ್ಯಾಸ ಕಂಡು ಬಂದಿಲ್ಲ. ಜೊತೆಗೆ ಇನ್ನೇನು ನಾನು ಆಗ್ಲೇ ಹೇಳ್ತಾ ಇದ್ದೆ ಬಡ್ಡಿ ದರ ಅಂತ ಹೇಳಿ, ಫೆಡರಲ್ ಬ್ಯಾಂಕ್ ನ ಬಡ್ಡಿ ದರ ಕೂಡ ಅದರಲ್ಲೂ ಕೂಡ ಏನು ಬದಲಾವಣೆ ಕಂಡಿಲ್ಲ. ಅಂದ್ರೆ ಯಾವ ರೀತಿ ಆಗಿದೆ ಅದೇ ರೀತಿ ಆಗಿದೆ. ಹಾಗಾಗಿ ಚಿನ್ನದ ರೇಟ್ ಕಮ್ಮಿ ಆಗಬಹುದು, ಆಗದೇನೂ ಇರಬಹುದು, ಅಥವಾ ಬಡ್ಡಿ ದರ ಕುಸಿತ ಆದಲ್ಲಿ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ. ಸದ್ಯದ ಮಟ್ಟಿಗೆ ಏನಂತ ಅಂದ್ರೆ ಯಾವುದೇ ಬದಲಾವಣೆಗಳಾಗಿಲ್ಲ. ಬ್ಯಾಂಕ್ಗಳಾಗಿರ್ಬೋದು, ಸುಂಕದ ರೀತಿಗಳಾಗಿರ್ಬೋದು, ಅಥವಾ ಡಾಲರ್ನ ಬೆಲೆ ಆಗಿರ್ಬೋದು, ಯಾವುದೇ ರೀತಿಯಾದಂತ ಬದಲಾವಣೆ ನಮ್ಗೆ ಅಷ್ಟೊಂದು ಕಂಡು ಬಂದಿಲ್ಲ. ಆದ್ರೆ ಯುದ್ಧ ಆಗ್ತಾ ಇರುವಂತ ಪರಿಣಾಮ ಏನಿದೆ, ಸಾಕಷ್ಟು ವಸ್ತುಗಳು ನಾನು ಆಗ್ಲೇ ಹೇಳ್ದಂಗೆ ಗ್ಯಾಸ್ ಆಗಿರ್ಬೋದು,
ಚಿನ್ನ ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಮತ್ತೊಂದು ಕಡೆಗೆ ನಮಗೆ ಡ್ರೈ ಫ್ರೂಟ್ಸ್ ಬೆಲೆ ಕೂಡ ಗಗನಕ್ಕೆ ಇರುವಂತ ಸಾಧ್ಯತೆ ಇದೆ. ಆದ್ರೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಹೀಗೆ ಮುಂದುವರೆದ್ರೆ ಚಿನ್ನದ ಮೇಲಂತೂ ಖಂಡಿತ ಇದು ಪರಿಣಾಮ ಬೀರುತ್ತೆ. ಪರಿಣಾಮ ಬೀರೋ ಸಾಧ್ಯತೆ ಕೂಡ ಹೆಚ್ಚಳ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಏನು ಕುಸಿತ ಬಿದ್ದಿದೆ, ತೈಲಕ್ಕಂತೂ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಾಗಿ ಪೆಟ್ರೋಲ್ ಮತ್ತೆ ಇಂಧನದ ಬೆಲೆ ಏನಿದೆ ಅದೆಲ್ಲವೂ ಕೂಡ ಗಗನಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಇನ್ನೂ ಕೂಡ ಯುದ್ಧ ಮುಂದುವರಿತಾ ಇದೆ, ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಇನ್ನೂ ದೊಡ್ಡ ಮಟ್ಟದಲ್ಲೇ ಯುದ್ಧ ಮುಂದೆ ವರಿಬಹುದು. ಇಸ್ರೇಲ್ ಮತ್ತೆ ಇರಾನ್ ಯುದ್ಧ ಏನಿದೆ ಅದು ಇನ್ನೂ ಭೀಕರ ಆದಲ್ಲಿ, ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆದಲ್ಲಿ ಖಂಡಿತವಾಗ್ಲೂ ಕೂಡ ಚಿನ್ನದ ರೇಟ್ ಕಮ್ಮಿ ಆಗತ್ತೆ. ಆಗ ಎಲ್ಲರೂ ಯಾರ್ಯಾರು ಚಿನ್ನದ ರೇಟು ಏನಪ್ಪಾ ಗಗನಕ್ಕೇರಿದೆ, 1 ಲಕ್ಷಕ್ಕೆ ಹೋಗಿದೆಯಲ್ಲ, ಹೆಂಗ್ ಚಿನ್ನನ ನಾವು ಬೈ ಮಾಡೋದು ಅಂತ ಅಂದ್ಕೊಂಡಿರೋರೆಲ್ಲ ಚಿನ್ನದ ಅಂಗಡಿಗೆ ಓಡೋಗಿ ಫಸ್ಟ್ ನಾನು ಇವತ್ತೇನು ಕೂಡಿಟ್ಟಿದ್ದೀನಿ ಅದೆಲ್ಲ ದುಡ್ಡು ಹಾಕಿ ಚಿನ್ನನ ತಗೊಳ್ತೀನಿ ಅನ್ನುವಂತ ಒಂದು ಇಚ್ಛೆಯನ್ನ ಮಹಿಳೆಯರು ಮಾಡ್ತಾರೆ. ಎಲ್ಲರೂ ಕೂಡ ಅದೇ ರೀತಿಯಾಗಿ ಓಡೋಗಿ ಫಸ್ಟ್ ತಗೊಂಡ್ಬಿಡೋಣ, ಯಾವಾಗ ಜಾಸ್ತಿ ಆಗ್ಬಿಡುತ್ತೇನೋ ಗೊತ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡೋ ಸಾಧ್ಯತೆ ಇದೆ. ಆದ್ರೆ ಕಾದು ನೋಡ್ಬೇಕು. ಕಳೆದ ಈ 3 ದಿನಗಳಿಂದ ಚಿನ್ನದ ಬೆಲೆ ಕೊಂಚ ಕಮ್ಮಿ ಆಗ್ತಾ ಇರುವಂತದ್ದು, ಕಡಿಮೆ ಆಗ್ತಾ ಇರುವಂತದ್ದು. ಆದ್ರೆ ಇನ್ನೂ ಕೂಡ ಕಮ್ಮಿ ಆಗುತ್ತಾ, ಪರಿಣಾಮ ಬೀರುತ್ತಾ, ನಮ್ಮ ಬೆಲೆಗೆ ಕೈಗೆಟುಕುವಂತ ಬೆಲೆಗೆ ಸಿಗುತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇನ್ನೂ ಯುದ್ಧ ಹೆಚ್ಚಿಗೆ ಆದಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಇನ್ನು ಚಿನ್ನದ ರೇಟು ಸದ್ಯದ ಮಟ್ಟಿಗೆ ಕೊಂಚ ಕಮ್ಮಿ ಆಗಿರೋದು ಸಾಕಷ್ಟು ಜನರಿಗೆ ಖುಷಿಯನ್ನ ತಂದಿದೆ. ಸಾಕಷ್ಟು ಜನರ ಮನಸ್ಸಿನಲ್ಲಿ, ಮುಖದಲ್ಲಿ ಖುಷಿ ಜೊತೆಗೆ ಸಂತೋಷವನ್ನು ಕೂಡ ತಂದು ಕೊಟ್ಟಿದೆ. ಆದ್ರೂ ಕೂಡ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಕಮ್ಮಿ ಆಗಬೇಕು ಅಂತ ನೋಡೋದಾದ್ರೆ ಇಲ್ಲಿ ಡಾಲರ್ ಹಾಗೂ ಬಡ್ಡಿ ದರ ಜೊತೆಗೆ ಡೊನಾಲ್ಡ್ ಟ್ರಂಪ್ನ ತೆರಿಗೆ ನೀತಿ ಇವೆಲ್ಲದರಲ್ಲಿ ಬದಲಾವಣೆ ಕಂಡು ಬಂದಲ್ಲಿ ಚಿನ್ನದ ರೇಟು, ಬೆಳ್ಳಿ ರೇಟು ಕಮ್ಮಿ ಆಗೋ ಸಾಧ್ಯತೆ ಇದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಚಿನ್ನದ ಬೆಲೆ ಏನಾಗುತ್ತೆ ಅಂತ. ಮತ್ತೊಂದು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ.